ಯಸ್ಯಾಹಂ ಹೃದಯಾದಾಸಂ ಸ ಈಶೋ ವಿದಧಾತು ಮೇ. ಭಗವಂತನ ಸೃಷ್ಟಿಯ ವ್ಯಾಪಾರವನ್ನು ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ ಎಂಬುದಾಗಿ ಎರಡು ವಿಧವಾದಂತಹ ಸೃಷ್ಟಿ, ಅದು ಒಟ್ಟಿಗೆ 9 ವಿಧ. ಪ್ರಾಕೃತ ಸೃಷ್ಟಿ 6, ವೈಕೃತ ಸೃಷ್ಟಿ 3, ಹೀಗೆ 9 ವಿಧವಾದಂತಹ ಸೃಷ್ಟಿಗಳು ಇವೆ ಎಂಬುದಾಗಿ ಹೇಳಿ, ಪ್ರಾಕೃತ ಸೃಷ್ಟಿ ಎಂದರೆ ಬ್ರಹ್ಮಾಂಡ ಪರ್ಯಂತವಾದಂತಹ ಎಲ್ಲ ತತ್ವಗಳ ಸೃಷ್ಟಿ. ಆಮೇಲೆ ವೈಕೃತ ಸೃಷ್ಟಿ ಅಂದರೆ ಬ್ರಹ್ಮಾಂಡದ ಒಳಗಿರುವ ಪದಾರ್ಥಗಳ ಸೃಷ್ಟಿ. ಹೀಗೆ ಸೃಷ್ಟಿಗಳನ್ನು ನಿರೂಪಣೆ ಮಾಡಿದ್ದಾರೆ. ಅದಾದ ಮೇಲೆ ಬ್ರಹ್ಮಾಂಡದ ಒಳಗೆ ವಿರಾಟ್ ರೂಪರಾದ ಬ್ರಹ್ಮದೇವರು ಅಥವಾ ಪದ್ಮಕಲ್ಪದಲ್ಲಿ ಹುಟ್ಟಿದ ಬ್ರಹ್ಮದೇವರು, ಅವರಿಂದ ಏನೇನು ಲೋಕಗಳ ಸೃಷ್ಟಿ ಹೇಗಾಯಿತು, ಹಾಗೂ ಅಲ್ಲಿರುವಂತಹ ದೈವತೆಗಳ ಹಾಗೂ ಋಷಿಗಳ ಸೃಷ್ಟಿ ಹೇಗಾಯಿತು ಅಂತನ್ನುವುದನ್ನು ಅಲ್ಲಿ ತಿಳಿಸಿದರು. ಅದಾದ ಮೇಲೆ ಸೃಷ್ಟಿ ಎಷ್ಟಾದರೂ ಮುಂದಕ್ಕಾಗಲಿಲ್ಲ, ಸೃಷ್ಟಿ ಬೆಳಿಬೇಕು. ಬ್ರಹ್ಮಾಂಡ 50 ಕೋಟಿ ವಿಸ್ತಾರವಾದ ಬ್ರಹ್ಮಾಂಡವಿದೆ. ಅಷ್ಟಲ್ಲೆಲ್ಲ ಎಲ್ಲ ಜೀವರು ಹುಟ್ಟಬೇಕಾದ ಎಲ್ಲ ಜೀವರು ಹುಟ್ಟಬೇಕು. ಮುಕ್ತಿಗೆ ಹೋದವರನ್ನು ಬಿಟ್ಟು ಉಳಿದವರೆಲ್ಲ ಜೀವರು ಹುಟ್ಟಿ ಬರಬೇಕು. ಆದ್ದರಿಂದಾಗಿ ಪರಮಾತ್ಮ ಬ್ರಹ್ಮದೇವರು ಆಲೋಚನೆ ಮಾಡಿ ಆ ಮನುವನ್ನು ಸೃಷ್ಟಿ ಮಾಡ್ತಾರೆ. ಮನು ಮತ್ತು ಶತರೂಪ ಅವರು ಬ್ರಹ್ಮದೇವರಿಂದ ಹುಟ್ಟುತ್ತಾರೆ. ಸ್ವಯಂಭವ ಮನು ಮತ್ತು ಶತರೂಪ ಇವರಿಬ್ಬರು ಹುಟ್ಟಿದಾಗ ಅವರಿಂದ ನೀವು ಮೈಥುನದಿಂದ ನೀವು ಪ್ರಜಾಸರ್ಗವನ್ನು ಮಾಡಿ ಜಗತ್ತಿನ ನಿರ್ಮಾಣವನ್ನು ಮಾಡಬೇಕು ಎಂದು ಹೇಳಿದಾಗ, ಆಗಲಿ ಅಂತ ಹೇಳಿ ನಾನು ಅವಶ್ಯವಾಗಿ ಮಾಡ್ತೇನೆ ಅಂತ ಒಪ್ಪಿಕೊಳ್ತಾನೆ. ಆಗ ಒಂದು ಮಾತು ಬರ್ತದೆ, ಏನು ಅಂತಂದರೆ, ಅವಶ್ಯವಾಗಿ ಮಾಡ್ತೇನೆ, ನೀವು ನಮ್ಮ ತಂದೆ ಅಂದ ಮೇಲೆ ನಿಮ್ಮ ಆಜ್ಞೆಯನ್ನು ನಾನು ಪರಿಪಾಲಿಸುವುದು ನನ್ನ ಕರ್ತವ್ಯ ಅಂತ ಹೇಳಿ ಒಪ್ಪಿಕೊಂಡಾಗ, ಆ ಸಂದರ್ಭದೊಳಗೆ ಪ್ರೀತಸ್ತುಭ್ಯಮಹಂ ತಾತ ಸ್ವಸ್ತಿ ಸ್ಯಾದ್ವಾಂ ಕ್ಷಿತೀಶ್ವರ ಎನ್ನಿರ್ವಿಲೀಕೇನ ಹೃದ ಶಾಧಿಮಿತ್ಯನೋ ಆತ್ಮನರ್ಪಿತಂ. ಅಂದರೆ ಗುರುಗಳ ಹತ್ರ, ತಂದೆ ಹತ್ರ, ಹಿರಿಯರ ಹತ್ತಿರ ಏನು ಹೇಳಬೇಕು ಅಂದರೆ, ಸಂತುಷ್ಟನಾಗಿ ಅವರು ಹೇಳಿದ ಆಜ್ಞೆಯನ್ನು ಅತ್ಯಂತ ಸಂತೋಷದಿಂದ ಮನಃಪೂರ್ವಕವಾಗಿ ನಾನು ಮಾಡ್ತೇನೆ ಎಂದು ಕಪಟವಿಲ್ಲದೆ ನನಗೆ ಅನುಶಾಸನ ಮಾಡಿ, ನನಗೆ ಆಜ್ಞೆ ಮಾಡಿ ನಾನು ಪರಿಪಾಲಿಸ್ತೇನೆ ಎಂಬುದಾಗಿ ಹೇಳುವುದು ಅತ್ಯಂತ ಮಹತ್ವದ ಕೆಲಸ. ಏತಾವತಿ ಆತ್ಮಜೈರೇವಂ ಕಾರ್ಯ ಅಪಚಿತಿರ್ಗುರು. ಗುರುಗಳಿಗೆ ಇದೇ ಒಂದು ದೊಡ್ಡದಾದಂತಹ ಅಪಚಿತಿ. ಅಪಚಿತಿ ಅಂದರೆ ಪೂಜೆ, ದೊಡ್ಡ ಪೂಜೆ. ಏನದು ಅಂತಂದರೆ, ಶಕ್ತಿಯ ಅಪ್ರಮತ್ತೈರ್ಗೃಹೇತ ಶಾಸನಂ ಗತಮತ್ಸರೈ. ಮತ್ಸರವಿಲ್ಲದೆ, ಮನಸ್ಸಿಗೆ ಬೇಸರ ಮಾಡಿಕೊಳ್ಳದೆ, ಇವರೇನು ನಮಗೆ ಹೀಗೆ ಕಾಡ್ತಾರೆ, ಹೀಗೆ ಆಜ್ಞೆ ಮಾಡ್ತಾರೆ ಅಂತ ಬೇಸರಗೊಳ್ಳದೆ, ಅವರು ಹೇಳಿದ ಆಜ್ಞೆಯನ್ನು ಶಿರಸ ಪ್ರೀತಿಯಿಂದ ಸ್ವೀಕಾರ ಮಾಡುವುದು. ಇದೇ ದೊಡ್ಡವರಿಗೆ ಮಾಡುವಂತಹ ಉತ್ತಮವಾದ ಪೂಜೆ. ಪೂಜೆ ಅಂತಂದರೆ ಗುರುಗಳನ್ನು ಕೂಡಿಸಿ ಪಾದಪೂಜೆ ಮಾಡಿದರೆ ಪೂಜೆ ಆಗಲಿಲ್ಲ. ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡುವುದು ನಿಜವಾಗಿ ದೊಡ್ಡ ಪೂಜೆ. ಆ ತರಹದ ಪೂಜೆ ಮಾಡುವ ಸೌಭಾಗ್ಯ ಕೊಡಬೇಕು. ಅವರ ಪಾದಪೂಜೆ ಕೋಟಿ ಲಕ್ಷ ಜನ ಮಾಡ್ತಾರೆ, ಅದಲ್ಲ, ಅದು ಒಳ್ಳೆಯದು, ಸಂತೋಷ. ಆದರೆ ಅದಕ್ಕಿಂತಲೂ ದೊಡ್ಡದಾದ ಪೂಜೆ ಅಂತಂದರೆ, ಏತಾವತಿ ಆತ್ಮಜೈರೇವಂ ಕಾರ್ಯಾಥಾಪಚಿತಿರ್ಗುರೌ ಶಕ್ತಿಯ ಅಪ್ರಮತ್ತೈರ್ಗೃಹೇತ ಶಾಸನಂ ಗತವತ್ಸರೈಹಿ. ಅಂತಹ ಬ್ರಹ್ಮದೇವರು ಸ್ವಯಂಭವ ಮನುವನ್ನು ವಿಶೇಷವಾಗಿ ಪ್ರಶಂಸೆ ಮಾಡ್ತಾರೆ. ಬಹಳ ಸಂತೋಷವಪ್ಪ, ಇಷ್ಟು ಆಜ್ಞೆಯನ್ನು ಪರಿಪಾಲನೆ ಮಾಡ್ತಿ, ಒಳ್ಳೆಯದು, ತುಂಬ ಸಂತೋಷ ಅಂತ ಹೇಳಿ ಅವನಿಗೆ ಉತ್ತಮವಾದ ಸಂತಾನವನ್ನು ಪಡೆಯಬೇಕು ನೀನು, ಅದು ನಿನ್ನ ಕರ್ತವ್ಯ ಎಂಬುದಾಗಿ ಹೇಳಿ ಆಜ್ಞೆಯನ್ನು ಮಾಡ್ತಾರೆ. ಆಗ ಅವರು ಸ್ವಯಂಭವ ಮನು ಬ್ರಹ್ಮದೇವರ ಆಜ್ಞೆಯ ಪ್ರಕಾರ ಸಂತಾನವನ್ನು ಪಡೆಯಬೇಕು ಅಂತ, ಸೃಷ್ಟಿಯನ್ನು ಮಾಡಬೇಕು ಅಂತ ನೋಡಿದರೆ ಎಲ್ಲಿದೆ ಸೃಷ್ಟಿ ಮಾಡಲಿಕ್ಕೆ? ಭೂಮಿಯೇ ಇಲ್ಲ.
ಮುಳುಗೋಗಿದೆ. ಬ್ರಹ್ಮದೇವರಿಗೆ ಮತ್ತೆ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ನೋಡ್ತಾರೆ, ಭೂಮಿ ನೀರಿನಲ್ಲಿ ಮುಳುಗೋಗಿದೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಗ ಯಸ್ಯಾಹಂ ಹೃದಯಾದಾಸಂ ಸ ಈಶೋ ವಿದಧಾತು ಮೇ, ಯಾವ ಪರಮಾತ್ಮನ ಪ್ರೀತಿಯಿಂದ ಅನುಗ್ರಹದಿಂದ ನಾನು ಹುಟ್ಟಿದ್ದೇನೋ ಆ ಭಗವಂತ ನಮಗೆ ಈ ಆಪತ್ತನ್ನು, ಅಧಿಷ್ಠಾನವೇ ಇಲ್ಲ, ಭೂಮಿಯೇ ಇಲ್ಲ, ಸೃಷ್ಟಿ ಹೇಗೆ ಮಾಡೋದು? ಪರಮಾತ್ಮನ ಆಜ್ಞೆ ಸೃಷ್ಟಿ ಮಾಡೋದಕ್ಕೆ, ಆದರೆ ಭೂಮಿ ಇಲ್ಲ, ಇಂಥಲ್ಲಿ ಏನು ಮಾಡಬೇಕು ಅಂತ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ. ಸಣ್ಣ ಆಪತ್ತಿಗೂ ಭಗವಂತನ ಧ್ಯಾನ, ಸಣ್ಣ ಆಪತ್ತಿಗೂ ಭಗವಂತನ ಧ್ಯಾನ. ಇದು ಯಾಕೆ ಈ ರೀತಿಯಾಗಿ ಭಗವಂತನ ಧ್ಯಾನ ಮಾಡೋದು ಅಂತಂದರೆ, ಸಣ್ಣ ದೊಡ್ಡ ಯಾವುದೂ ಕೂಡ ಆಪತ್ತುಗಳು ಪರಿಹಾರವಾಗುವುದು ಭಗವಂತನ ದಯೆಯಿಂದ. ಸಣ್ಣ ದೊಡ್ಡ ಎಲ್ಲ ಆಪತ್ತುಗಳು ಬರುವುದು ಭಗವಂತನ ನಿಗ್ರಹದಿಂದ. ಒಂದು ಮುಳ್ಳು ಚುಚ್ಚಬೇಕಾದರೆ ದೇವರ ಅವಕೃಪೆಯಾಗದೆ ಚುಚ್ಚುವುದಿಲ್ಲ. ಒಂದು ಭಾರೀ ದೊಡ್ಡ ಅನರ್ಥವಾಗಿ ಲಕ್ಷಾಂತರ ಕೋಟ್ಯಾಂತರ ಜನರು ಭೂಕಂಪದಲ್ಲಿ ಸತ್ತು ಹೋಗಬೇಕಾದರೂ ಭಗವಂತನ ಅವಕೃಪೆ ಇಲ್ಲದೆ ಇದ್ದರೆ ಆಗುವುದಿಲ್ಲ. ಏನೂ ಯಾವ ದುಃಖವೂ ನಲರಾಜನಿಗಾದಂತಹ ಅತೀ ವಿಚಿತ್ರವಾದ ವಿಕಟವಾದ ದುಃಖವೂ ಭಗವಂತನ ನಿಗ್ರಹದಿಂದ. ಭಾರೀ ಸಾಮ್ರಾಜ್ಯ ಬ್ರಹ್ಮದೇವರಿಗೆ ಸಿಕ್ಕುವ ಪಾರಮಿಷ್ಟ್ಯ ಅದೂ ಕೂಡ ಪರಮಾತ್ಮನ ಅನುಗ್ರಹದಿಂದ. ಹಾಗಾಗಿ ಭಗವಂತನ ನಿಗ್ರಹ ಅನುಗ್ರಹವಿಲ್ಲದೆ ಯಾವುದೂ ಆಗತಕ್ಕದ್ದಲ್ಲ ಅನ್ನುವುದನ್ನು ಹೇಳ್ತಾ ಶ್ರೀಮನ್ಯಾಯ ಸುಧಾದಲ್ಲಿ ಒಂದು ಮಾತು ಹೇಳೋದುಂಟು. ಏನು ಅಂತಂದರೆ, ಈಗ ಒಬ್ಬನು ಔಷಧಿಯನ್ನು ತೆಗೆದುಕೊಂಡ, ತನ್ನ ಹೊಟ್ಟೆ ರೋಗಕ್ಕೆ ಔಷಧಿಯನ್ನು ತೆಗೆದುಕೊಂಡ. ಆ ಔಷಧಿಯನ್ನು ತೆಗೆದುಕೊಂಡು ಇಂತಿಷ್ಟು ಹೊತ್ತು ಅಂತ ನಾವು ಅದಕ್ಕೆ ಹೇಳ್ತೇವೆ. ಆ ಹೊತ್ತಾದ ಮೇಲೆ ಕೆಲವರಿಗೆ ಪರಿಣಾಮವಾಗ್ತದೆ, ಕೆಲವರಿಗೆ ಪರಿಣಾಮವಾಗುವುದಿಲ್ಲ. ಯಾಕಾಗ್ತದೆ, ಯಾಕಾಗುವುದಿಲ್ಲ? ಎಲ್ಲ ಔಷಧಿಯಿಂದಲೂ ಎಲ್ಲ ಕಡೆಗೆ ಕಾರ್ಯವಾಗ್ತದ? ಆಗುವುದಿಲ್ಲ. ಇದೆಲ್ಲ ನಾವು ವಿಚಾರ ಮಾಡಿದರೆ ಆರ್ಗ್ಯುಮೆಂಟ್ ಭಾಳ ದೊಡ್ಡದಿದೆ, ಸಂಕ್ಷೇಪದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ವಿಚಾರ ಮಾಡಿದರೆ ಒಂದೇ ಒಂದು ಮಾತು ಸಿದ್ಧವಾಗ್ತದೆ, ಭಗವಂತನ ಅನುಗ್ರಹ. ಭಗವಂತನ ಅನುಗ್ರಹವಿದ್ದರೆ ಮಾತ್ರ ಕಾರ್ಯ ಸುಲಭವಾಗಿ ನಿರ್ವಾಹವಾಗ್ತದೆ, ಇಲ್ಲದೇ ಇದ್ದರೆ ನಿರ್ವಾಹವಾಗುವುದಿಲ್ಲ ಎನ್ನುವ ಮಾತನ್ನು ನಮಗೆ ಇಲ್ಲಿ ತಿಳಿಸ್ತಾರೆ. ಆದ್ದರಿಂದ ಹೀಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಾ ಇರುವಾಗ, ಧ್ಯಾನವನ್ನು ಮಾಡ್ತಾ ಇರುವಾಗ ಭಗವಂತ ಗಜಮಾತ್ರ ಪ್ರಭವೃತೆ, ಸಣ್ಣದಾದ ಮೂಗಿನಿಂದ ಒಂದು ವರಾಹ ಹೊರಗೆ ಬಂದಿದೆ. ಅತೀ ಸಣ್ಣದಾದಂತಹ ವರಾಹ ಹೊರಗೆ ಬಂತು. ಹೊರಗೆ ಬಂದ 2ನೇ ಕ್ಷಣಕ್ಕೆ ಆನೆಯಷ್ಟು ದೊಡ್ಡದಾಯಿತು. ಮುಂದೆ ದೊಡ್ಡ ಪರ್ವತವೇ, ಬೆಟ್ಟವೇ ಓಡಾಡ್ತಾ ಇದೆ ಅಂತನ್ನುವಂತೆ ದೊಡ್ಡದಾದ ಗಾತ್ರವನ್ನು ತಾಳಿ ನಿಂತಿದೆ. ಆಗ ಎಲ್ಲರಿಗೆ ದಿಕ್ಕು ತೋಚದಂತಾಯಿತು. ಏನಿದು, ವರಾಹ ಯಾಕೆ ಬಂತು ಅಂತ ನೋಡ್ತಾ ಇದ್ದಾರೆ. ಆಗ ಅವನು, ಆ ಭಗವಂತ ವರಾಹ ರೂಪದಿಂದ ಬಂದು ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆ ನಾನಾ ವಿಧವಾದಂತಹ ಕರ್ಮಗಳನ್ನು ಮಾಡ್ತಾ ಅಲ್ಲಿ ನಿಂತಾಗ ಅವನನ್ನು ದೇವತೆಗಳೆಲ್ಲ, ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಜಿತಂ ಜಿತಂ ತೇ ದಿಜತಲೋಕನ ಭಾವನ ತ್ರಯೀತನುಂ ಸ್ವಾಂ ಪರಿಧುನ್ಮತೆ ನಮಃ ಯಲ್ಲೋಮಗರ್ತೇಷು ನಿಲಿಲ್ಯುರಬ್ಧಯ ತಸ್ಮೈ ನಮಃ ಕಾರಣ ಸೂಕರಾಯತೆ. ಪರಮಾತ್ಮ ಕಾರಣದಿಂದ, ನಮ್ಮ ಮೇಲೆ ಅನುಗ್ರಹ ಮಾಡಬೇಕೆಂಬ ಕಾರಣದಿಂದ ನೀನು ಈ ಭೂಮಿಯಲ್ಲಿ ಈ ತರಹ ವರಾಹ ರೂಪವನ್ನು ತಾಳಿ ಅವತಾರವನ್ನು ಮಾಡಿದ್ದೀ. ಭಗವಂತ, ಯಾವ ನಿನ್ನ ರೋಮಗಳಲ್ಲಿ, ಒಂದೊಂದು ಮೈಮೇಲಿರುವ ಕೂದಲುಗಳಲ್ಲಿ ಒಂದು ತೆಗ್ಗಿದೆಯಲ್ಲ, ಆ ತೆಗ್ಗಿನಲ್ಲಿ ಸಮಗ್ರವಾದ ಸಮುದ್ರ ಅಲ್ಲಿ ಒಳಗೆ ಆಶ್ರಯಿಸಿಕೊಂಡಿರ್ತದೋ ಅಂಥ ವಿಚಿತ್ರವಾದ ಅದ್ಭುತವಾದ ರೂಪ ನಿನ್ನದು. ನಿನ್ನ ರೂಪದಲ್ಲಿ, ನಿನ್ನ ದೇಹದಲ್ಲಿ, ಅಂಗಾಂಗಗಳಲ್ಲಿ ಎಲ್ಲ ಯಜ್ಞದ ಪದಾರ್ಥಗಳು, ಯಜ್ಞ ಸಾಧನವಾದ ಎಲ್ಲ ಪದಾರ್ಥಗಳು ಕೂಡ ಆಶ್ರಯಿಸಿವೆ. ನಿನ್ನಿಂದ ಯಜ್ಞಗಳು ಹುಟ್ಟಿವೆ ಇತ್ಯಾದಿಯಾಗಿ ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕ್ರತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತಿಯ ಆತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಎಂಬುದಾಗಿ
ಬಹಳ ಅದ್ಭುತವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಆಗ ಪರಮಾತ್ಮ ಅಲ್ಲಿರುವ ಮುಳುಗಿದ ಭೂಮಿಯನ್ನು ಮೇಲಕ್ಕೆ ತಂದು ಇಡ್ತಾನೆ. ಇಡುವಾಗ ಮಧ್ಯದಲ್ಲಿ ವಿರೋಧಕ್ಕೆ ಬಂದವನು, ಜಗಳಕ್ಕೆ ಬಂದವನು ಹಿರಣ್ಯಾಕ್ಷ. ಅವನು ಆದಿ ಹಿರಣ್ಯಾಕ್ಷ. ಇಬ್ಬರು ಹಿರಣ್ಯಾಕ್ಷರಿದ್ದಾರೆ. ಒಬ್ಬನು ಆದಿ ಹಿರಣ್ಯಾಕ್ಷ, ಮತ್ತೆ ಇನ್ನೊಬ್ಬನು ಕಶ್ಯಪರಿಂದ ಹುಟ್ಟಿದ ಹಿರಣ್ಯಾಕ್ಷ. ಒಬ್ಬ ಆದಿ ಹಿರಣ್ಯಾಕ್ಷ ಅವನು ಬ್ರಹ್ಮದೇವರ ಮಗ. ಆ ಬ್ರಹ್ಮದೇವರ ಮಗನಾದ ಆದಿ ಹಿರಣ್ಯಾಕ್ಷ ಅವನು ಯುದ್ಧಕ್ಕೆ ಬಂದ. ಅವನ ಜೊತೆಗೆ ಯುದ್ಧವಾಡುವಾಗ ಬ್ರಹ್ಮದೇವರು, ಅವನಲ್ಲಿ ಈ ವಿಜಯನ ಆವೇಶ ಇಲ್ಲ. ಅವನು ಕೇವಲ ದೈತ್ಯ, ಕೇವಲ ಶುದ್ಧ ದೈತ್ಯ. ಅವನು ಪ್ರಳಯೋದಕದಲ್ಲಿ ಮುಳುಗಿದ, ಪ್ರಳಯೋದಕದಲ್ಲಿ ತನ್ನಷ್ಟಕ್ಕೆ ತಾನೇ ಭೂಮಿ ಮುಳುಗಿತ್ತು. ಅದನ್ನು ಉದ್ಧಾರ ಮಾಡುವುದಕ್ಕಾಗಿ ಬಂದ ವರಾಹ. ಆಗ ಯುದ್ಧಕ್ಕೆ ಬಂದವನು ಆದಿಹಿರಣ್ಯಾಕ್ಷ. ಅವನು ಮುಳುಗಿಸಿದ್ದಲ್ಲ. ಆ ಆದಿಹಿರಣ್ಯಾಕ್ಷನಲ್ಲಿ ವಿಜಯನ ಆವೇಶ ಅಥವಾ ವಿಜಯನಲ್ಲಿ ಆದಿಹಿರಣ್ಯಾಕ್ಷನ ಆವೇಶ, ಜೀವದ್ವಯಾವೇಶ ಇಲ್ಲ. ಅವನು ದುಷ್ಟನೇ. ಹರಿಣ ಕ್ರೋಡಮೂರ್ತಿನ ಅವನು ಯುದ್ಧವನ್ನು ಮಾಡಿ ಸತ್ತೋಗಿದ್ದಾನೆ. ಭಗವಂತ ಅವನನ್ನು ಸಂಹಾರ ಮಾಡಿದ. ಹೀಗೆ ಆ ವರಾಹದೇವರ ಅವತಾರವನ್ನು ಹೇಳಿ ಆದಿಹಿರಣ್ಯಾಕ್ಷನ ಸಂಹಾರದ ಕಥೆಯನ್ನು ಸಂಕ್ಷೇಪವಾಗಿ ತಿಳಿಸಿ ಹೇಳಿದಾದ ಮೇಲೆ ಇಲ್ಲಿ ಪ್ರಶ್ನೆ ಬರ್ತದೆ. ಆಗ ತೇನೈವ ಚ ಮುನಿಶ್ರೇಷ್ಠ ಹರಿಣ ಯಜ್ಞಮೂರ್ತಿನ ಆದಿದೈತ್ಯೋ ಹಿರಣ್ಯಾಕ್ಷ ಹತ ಇತ್ಯನುಶುಶ್ರಮ ತಸ್ಯ ಚೋದ್ಧರತ ಕ್ಷೋಣಿಂ ಸದೌಷ್ಟ್ರಾಗ್ರೇಣ ಲೀಲೆಯ ದೈತ್ಯರಾಜಸ್ಯ ಚ ಬ್ರಹ್ಮನ್ ಕಸ್ಮಾಧ್ಯೇತೋ ಅಭೂನ್ಮೃಧ. ನೀವು ಆದಿಹಿರಣ್ಯಾಕ್ಷನ ನಾವು ಎರಡು ಕಥೆ ಕೇಳಿದ್ದೇವಲ್ಲ. ಕಶ್ಯಪನ ಮಗನೊಬ್ಬ ಹಿರಣ್ಯಾಕ್ಷ ಅಂತಿದ್ದಾನೆ, ಅವನನ್ನು ವರಾಹದೇವರೇ ಸಂಹಾರ ಮಾಡಿದರು ಎಂದು ನಾವು ಕೇಳಿದ್ದೇವೆ. ಮತ್ತು ಆ ಕಥೆ ಈ ಕಥೆ ಹೇಗೆ ಅಂತ ಕೇಳಿದಾಗ, ಆ ಕಶ್ಯಪನ ಮಗ ಹಿರಣ್ಯಾಕ್ಷ ಅವನ ಸಂಹಾರವನ್ನು ವರಾಹರೂಪಿಯಾದ ಪರಮಾತ್ಮ ಮಾಡಿದ. ಅದನ್ನು ನಾನು ನಿನಗೆ ಕಥೆ ಹೇಳ್ತೇನೆ ಕೇಳು ಅಂತ ಹೇಳಿ ಮೈತ್ರೇಯರು ವಿದುರನಿಗೆ ಕಥೆಯನ್ನು ಹೇಳುವುದಕ್ಕೆ ಆರಂಭ ಮಾಡ್ತಾರೆ. ಬಹಳ ಸುಂದರವಾದದ್ದು. ಏನು ಹೇಳ್ತಾರೆ ಅಂತಂದರೆ, ವಿಶೇಷವಾಗಿ ಈಗ ಪುರುಷರು ಸ್ತ್ರೀಯರು ಎಲ್ಲರೂ ಈ ಕಥೆಯನ್ನು ಕೇಳಬೇಕಾದ ಭಾಳ ಸುಂದರವಾದದ್ದು. ಅನೇಕ ಧರ್ಮಶಾಸ್ತ್ರದ ಸೂಕ್ಷ್ಮವಾದ ಮಹತ್ವ, ಸ್ತ್ರೀಯರ ಮಹಿಮೆ, ಸ್ತ್ರೀಯರಿಗೆ ಗೌರವ, ಜೊತೆಗೆ ಅವರ ಕರ್ತವ್ಯ, ಜವಾಬ್ದಾರಿ, ಪುರುಷ ಯಾವ ರೀತಿಯಾಗಿ ಸ್ತ್ರೀಯನ್ನು ಕಾಣಬೇಕು ಅನ್ನುವ ವಿಷಯವು, ಇದೆಲ್ಲ ಬಹಳ ಸುಂದರವಾದಂತಹ ವಿಷಯ. ವೇದವ್ಯಾಸದೇವರ, ಶ್ರೀಮದಾಚಾರ್ಯರ, ಶುಕಾಚಾರ್ಯರ ಒಂದು ಅನುಮತಿಯನ್ನು ತೆಗೆದುಕೊಂಡು ನನಗನ್ನಿಸ್ತದೆ ಇದನ್ನು ನಾನು ಸಂಜೆ ಹೇಳಿದರೆ ಒಳ್ಳೆಯದು, ಅಥವಾ ಎಲ್ಲ ಜನ ಇದ್ದಾಗ ಹೇಳುವುದು ಇದು ಬಹಳ ಶ್ರೇಯಸ್ಕರವಾದದ್ದು. ಆದ್ದರಿಂದ ನಾನು ಇದನ್ನು ಇಲ್ಲೇ ಬಿಟ್ಟು ಮುಂದಿನ ಭಾಗವನ್ನು ನಾನು ಹೇಳ್ತೇನೆ. ಭಾಳ ಅದ್ಭುತವಾಗಿ ನನಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಧರ್ಮ, ಎಷ್ಟು ತತ್ವ, ಏನು ಮಾತುಗಳು. 3: ಗಂಡನ ಕರ್ತವ್ಯ, ಹೆಂಡತಿಯ ಕರ್ತವ್ಯ, ಹೆಂಡತಿಯ ಗೌರವ, ಬ್ರಾಹ್ಮಣರ ಸೇವೆ, ಬ್ರಾಹ್ಮಣರ ಮಹಿಮೆ. ಈ 4 ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಬೇಕಾದಷ್ಟಿದೆ, ವೈಕುಂಠದ ವರ್ಣನೆ ಇತ್ಯಾದಿ, ಅದೆಲ್ಲ ಇರಲಿ. ಇಷ್ಟು ನಮಗೆ ತೀರ ಸಂಬಂಧಪಟ್ಟದ್ದು. ಹೀಗೆ ಅಲ್ಲಿ ಸ್ವಯಂ ಮನುವಿಗೆ ಭೂಮಿಯನ್ನು ತಂದುಕೊಟ್ಟ. ವಿತ್ ಕೈಂಡ್ ಪರ್ಮಿಷನ್ ಅಂತಂದಂತೆ ವೇದವ್ಯಾಸದೇವರ, ಶ್ರೀಮದಾಚಾರ್ಯರ, ಶುಕಾಚಾರ್ಯರ, ಮೈತ್ರೇಯರ, ವಿದುರಾದಿಗಳ ಅನುಜ್ಞೆಯನ್ನು ತೆಗೆದುಕೊಂಡು ಈ ಬಿಟ್ಟು ಹೋಗುವ ತಪ್ಪನ್ನು ಮಾಡಿದರೂ ಅವರು ಕ್ಷಮಿಸ್ತಾರೆ. ಉದ್ದೇಶಪೂರ್ವಕವಾಗಿದೆ ಅಂತನ್ನುವುದಕ್ಕಾಗಿ ಅದನ್ನು ಬಿಟ್ಟಿದ್ದೇನೆ, ಏನು ತಪ್ಪಿಲ್ಲ. ಆಮೇಲೆ ಆ ವಿದುರ ಮೈತ್ರೇಯರ ಸಂವಾದದ ಮಧ್ಯದಲ್ಲಿ ಸ್ವಯಂಭವ ಮನು ಶತರೂಪ ಇವರಿಬ್ಬರಿಗೆ 5 ಜನ ಮಕ್ಕಳಾಗ್ತಾರೆ. 5 ಜನ ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ 3 ಜನ ಹೆಣ್ಣು ಮಕ್ಕಳು, ಮತ್ತು ಪ್ರಿಯವ್ರತ, ಉತ್ತಾನಪಾದ ಎನ್ನುವಂತಹ 2 ಗಂಡು ಮಕ್ಕಳು.